ಬಡವರಿಗೆ ಕಮ್ಮಿ ಬೆಲೆಯಲ್ಲಿ ಜನೌಷಧ ಕೇಂದ್ರದಲ್ಲಿ ಔಷಧಿ ಸಿಗ್ತಾ ಇತ್ತು. ಸರ್ಕಾರ ಕಲ್ಹಾಕುವ ಕೆಲಸ ಮಾಡಿದೆ ಎಂದು ಸಂಸದ ಆಕ್ರೋಶ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜನೌಷಧಿ ಯೋಜನೆಯನ್ನ ರಾಜ್ಯ ಸರ್ಕಾರ ಬಂದ್ ಮಾಡಿದೆ. ಬಡವರು ಕಡಿಮೆ ಬೆಲೆಯಲ್ಲಿ ಔಷಧಿಯನ್ನ ಜನ ಪಡಿತಾ ಇದ್ರು. ಆದರೆ ಸರ್ಕಾರದ ಈ ಧೋರಣೆಯಿಂದಾಗಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ರು. ಶಿರಾನಗರದಲ್ಲಿ ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ನಂತರ ಬಿಜೆಪಿ ಕಚೇರಿಯಲ್ಲಿ ಸಂಸದರು, ಮುಖಂಡರು, ಕಾರ್ಯಕರ್ತ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಸಂಸದ ಕಾರಜೋಳ ಮಾತನಾಡಿ, ರಿಯಾಯಿತಿ ದರದಲ್ಲಿ ಬಡವರಿಗೆ ಔಷಧಿ ಸಿಗಬೇಕೆನ್ನುವ ಕಾರಣಕ್ಕೆ ಪ್ರಧಾನಿ ಮೋದಿ ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು. 25% ರಿಯಾಯಿತಿ ದರದಲ್ಲಿ ಔಷಧಿಯನ್ನ ನೀಡಲಾಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ ಸಿಗ್ತಾ ಇದ್ದ ಔಷಧಿಗೆ ಕಲ್ಲು ಹಾಕ್ತಾ ಇದೆ ಎಂದು ಕಿಡಿಕಾರಿದ್ದಾರೆ. ನರೇಂದ್ರ ಮೋದಿಜಿ ಅವರ ಸರ್ಕಾರ ಬಡವರಿಗೆ ಗುಣಮಟ್ಟದ ಔಷಧ ಸಿಗಬೇಕು, ಕಡಿಮೆ ಬೆಲೆಗೆ ಸಿಗಬೇಕು ಅನ್ನೋ ಸದುದ್ದೇಶದಿಂದ ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಮತ್ತು ನಗರಗಳಲ್ಲಿ, ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅತ್ಯಂತ ಕಡಿಮೆ ಬೆಲೆಗೆ 30%ಗೆ ಮಾರ್ಕೆಟ್ನಲ್ಲಿ ರೇಟ್ ಏನು ಮೊದಲಿತ್ತು ಅದಕ್ಕಿಂತಲೂ ಅತ್ಯಂತ ಕಡಿಮೆ 30% ರೇಟಿಗೆ ಜನೌಷಧಿ ಸಿಗೋ ಹಾಗೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ವ್ಯವಸ್ಥೆಯನ್ನು ಮಾಡಿತ್ತು. ಭಾಳ ಅತ್ಯುತ್ತಮವಾಗಿತ್ತು, ಜನಪ್ರಿಯ ಆಗಿದ್ದು ಜನೌಷಧಿ ಕೇಂದ್ರಗಳು. ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿ ಜನರಿಗೆ ತೊಂದರೆ ಮಾಡಿದೆ, ಜನರಿಗೆ ಅನ್ಯಾಯ ಮಾಡಿದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೇನೆ, ಇದು ನಿಮಗೆ ಕನಿಷ್ಠ ಜ್ಞಾನ ಆದರೂ ಇದೇನಾ? ಫೆಡ್ರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ನಲ್ಲಿ ಯಾವ ರೀತಿ ನೀವು ನಡ್ಕೊಳ್ಬೇಕನ್ನೋ ಬಗ್ಗೆನೂ ಕನಿಷ್ಠ ಜ್ಞಾನ ಇರಲಾರ್ದೇ ಇವತ್ತು ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿದ್ರಿ. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರು ಆಗಿದ್ದರೆ NREG ದುಡ್ಡನ್ನು ಕೇಂದ್ರ ಸರ್ಕಾರದ ಉಪಯೋಗ ಮಾಡ್ಕೊಳ್ಬೇಡಿ, ಬೇಡ ಅಂತ ವಾಪಸ್ ಕಳಿಸಿ. ವಾಟರ್ ಸಪ್ಲೈ ಸ್ಕೀಮ್ಗಳಿಗೆ, JJMಗೆ ಮತ್ತು ನಗರೋತ್ಥಾನದಕ್ಕೆ ಮತ್ತು ಅಮೃತ ಯೋಜನೆಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಹಣ ಬರ್ತದೆ, ಬೇಡ ಅಂತ ವಾಪಸ್ ಕಳಿಸ್ತೀರಾ? ಇವತ್ತು ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ತಿಂಗಳಿಗೆ ಪುಕ್ಕಟೆ 5 ಕಿಲೋ ಅಕ್ಕಿ ಕೊಡ್ತಾ ಇದೆ, ವಾಪಸ್ ಕಳಿಸ್ತೀರಾ? ಕೇಂದ್ರ ಸರ್ಕಾರದ ರಿಸರ್ವ್ ಬ್ಯಾಂಕಿನ ನೋಟ್ಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಚಲಾವಣೆ ಮಾಡೋದಿಲ್ಲ, ವಾಪಸ್ ಕಳಿಸ್ತೀರಾ? ನಿಮಗೆ ತಾಕತ್ತಿದ್ರೆ ಆ ಕೆಲಸ ಮಾಡಿ. ಇಂಥ ನೀಚ ಕೆಲಸಗಳನ್ನು ಮಾಡೋದು ಕೈಬಿಟ್ಟು ಕೂಡಲೇ ಜನೌಷಧಿ ಕೇಂದ್ರಗಳನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡಲಿಕ್ಕೆ, ಪ್ರಾರಂಭ ಮಾಡಲಿಕ್ಕೆ ನೀವು ಅನುಮತಿಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಚಂಗವಾರ ಮಾರಣ್ಣ, ತುಮಲ್ ನಿರ್ದೇಶಕ SR ಗೌಡ, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷೆ ಉಮಾ ವಿಜಯರಾಜು, ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.